ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಇವತ್ತು ಡೇ 2 ಆಫ್ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇನ್ ಸಿರ್ಸಿ. ಅಂದರೆ ಈಗಾಗಲೇ ಕೆಲವು ಪ್ಲೇಸಸನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಇವತ್ತು ನಾನು ಮಿಕ್ಕಿರೋ ಪ್ಲೇಸಸನ್ನು ನಿಮಗೆ ತೋರಿಸ್ತೀನಿ. ವೆದರ್ ಚೆನ್ನಾಗಿರುತ್ತೆ ಅಂತ ಬೆಳಿಗ್ಗೆ ಬೇಗ ಎದ್ಬಿಟ್ಟೆ. ಈಗಂತೂ ಸಖತ್ತಾಗಿ ನಿದ್ರೆ ಬರ್ತಾ ಇದೆ ನನಗಂತೂ. ನಾನು ಯಾಕೆ ಬೇಗ ಎದ್ದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿರೋ ವೆದರ್ನ ಒಮ್ಮೆ ಫೀಲ್ ಮಾಡಿ. ಏನೋ ಬೆಕ್ಕಣ್ಣ, ದೋಸೆ ಬೇಕೇನೋ? ಬೆಳಿಗ್ಗೆನೆ ಪಾಪ ಬೆಕ್ಕಿಗೂ ಹಸಿವೆ ಆಗಿಬಿಟ್ಟಿದೆ. ನಿಜ ಹೇಳಬೇಕಂದ್ರೆ ದೋಸೆ ಹಾಕೋದ್ರಲ್ಲಿ ನಾನು ಬಿಗಿನರ್. ಇದೊಂದು 3-4 ದೋಸೆ ಹರಿದು ಹಾಕಿದ್ಮೇಲೆ ಕೊನೆಗೂ ಬಂತು. ದೋಸೆ ಹಾಕಿ ಈ ಥರ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅಷ್ಟೊತ್ತಿಗೆ ಯಾಕೋ ಬೆಂಕಿ ಕಡಿಮೆ ಆಗಿತ್ತು. ಒಲೆ ಊಸಿ ಬೆಂಕಿನ ಸ್ವಲ್ಪ ದೊಡ್ಡ ಮಾಡಿಕೊಂಡೆ. ತುಂಬಾ ಬಿಸಿ ಇದೆ. ಈ ಥರ ಬಟ್ಟೆ ಯೂಸ್ ಮಾಡಿಕೊಂಡು ನಿಧಾನಕ್ಕೆ ತೆಗಿಬೇಕು. ಏನಾದರೂ ಗಡ್ಬಿಡಿ ಮಾಡಿಕೊಂಡ್ರೆ ಕೈ ಸುಟ್ಟೋಗೋದಂತೂ ಗ್ಯಾರಂಟಿ. ಹಾಗೆ ನಿಮಗೆ ಬೇಕಾದರೆ ಮೇಲ್ಗಡೆ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಇದ್ದರೆ ಹಾಕ್ಕೊಂಡು ಈ ಥರ ಎತ್ತಿ ಸೈಡಿಗೆ ಹಾಕ್ಕೊಂಡ್ರೆ ದೋಸೆ ರೆಡಿ. ಎಲ್ಲರಿಗೂ ಸಾಕಾಗುವಷ್ಟು ದೋಸೆ ಮಾಡಿದೆ. ಆ ಕಡೆ ನಮ್ಮ ಅತ್ತೆ ಇಡ್ಲಿನೂ ಕೂಡ ರೆಡಿ ಮಾಡಿದರು. ಇದು ಹಳ್ಳಿ ಸ್ಟೈಲ್ ಇಡ್ಲಿ, ಬಾಳೆ ಎಲೆ ಒಳಗಡೆ ಇಡ್ಲಿ ಹಿಟ್ಟನ್ನು ಹಾಕಿ ಮಾಡಿರುವಂಥದ್ದು. ತಿಂಡಿ ಮುಗಿಸಿ ರೆಡಿಯಾಗಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಇಷ್ಟು ಅರಣ್ಯ ಏನಿದೆಯೋ ಇದು ಹುಲೇಕಲ್ ವಲಯಕ್ಕೆ ಸೇರುತ್ತೆ. ನಾವೀಗ ಬಂದಿರೋದು ಸಹಸ್ರಲಿಂಗಕ್ಕೆ. ಹೆಸರೇ ಹೇಳುವಂತೆ ಸಹಸ್ರ ಅಂದರೆ 1000 ಎಂದರ್ಥ. ಇಲ್ಲಿ ಈ ಒಂದು ಜಾಗದಲ್ಲಿ 1000 ಲಿಂಗಗಳನ್ನು ನೀವು ನೋಡ್ಬೋದು. ಈ ಬ್ರಿಡ್ಜ್ ಮೇಲಿಂದ ಹೋಗಿ ನಾವು ಸಹಸ್ರಲಿಂಗನ ನೋಡೋಣ ಬನ್ನಿ. ಯಾತ್ರಾ ಕ್ಷೇತ್ರವಾದಂತಹ ಸಹಸ್ರಲಿಂಗವು ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ ತಾಲೂಕಿನಿಂದ ಬರೀ 14 ಕಿಲೋಮೀಟರ್ ದೂರದಲ್ಲಿದೆ. ಸೋಂದಾ ಗ್ರಾಮಕ್ಕೆ ಸೇರುತ್ತೆ. ಶಾಲ್ಮಲಾ ಎಂಬ ನದಿಯ ದಡದಲ್ಲಿ ನಾವು ಈ ಎಲ್ಲ ಲಿಂಗಗಳನ್ನು ನೋಡ್ಬೋದು. ಸ್ವಲ್ಪ ಮಳೆ ಬಿದ್ಮೇಲೆ ಬಂದರೆ ಹೊಳೆಯಲ್ಲಿ ನೀರಿರುತ್ತಲ್ವಾ, ಸ್ವಲ್ಪ ಚೆನ್ನಾಗಿರುತ್ತೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪನೂ ನೀರಿಲ್ಲ, ಖಾಲಿ ಕಲ್ಲುಗಳಷ್ಟೇ ಇವೆ. ಮಧ್ಯ ಮಳೆಗಾಲದಲ್ಲಿ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ನಿಮಗೆ ಯಾವ ಶಿವಲಿಂಗನೂ ನೋಡ್ಲಿಕ್ಕೆ ಸಿಗಲ್ಲ, ಯಾಕಂದರೆ ಫುಲ್ ನೀರಿರುತ್ತೆ. ನೋಡಿ ಇಲ್ಲಿ ಇವರಿಬ್ರು ಪ್ರೈವಸಿ ಹಾಳು ಮಾಡಬೇಕೀಗ. ಏನ್ರೋ ಎಷ್ಟು ಧೈರ್ಯ ನೋಡಿ. ಇಷ್ಟು ಧೈರ್ಯ ನಮಗಿದ್ರೆ ಏನೋ ಆಗೋದು. ಒಂಚೂರಾದರೂ ಹೆದರ್ಬೇಕಾ ಇಲ್ಲ. ಇಲ್ಲೇನು ಬರೆದಿದ್ದಾರೆ ಸರಿಯಾಗಿ ಓದ್ಕೊಬಿಡಿ. ಕೆಲವೊಬ್ರು ಬುತ್ತಿ ಎಲ್ಲ ತಗೊಬಂದು ಊಟ ಮಾಡೋರು ಇರ್ತಾರೆ, ಅದನ್ನೆಲ್ಲ ಮಾಡಬೇಡಿ. ಜನ ಸ್ವಲ್ಪ ಕಡಿಮೆನೇ ಇದ್ದರು. ಅಲ್ಲೊಬ್ರು ಇಲ್ಲೊಬ್ರು ಇದ್ದರು. ಇಲ್ಲೆಲ್ಲ ಚೇರ್ಸ್ ಹಾಕಿಟ್ಟಿದ್ದಾರೆ. ಸಂಜೆ ಟೈಮ್ನಲ್ಲಿ ಬಂದರೆ ಕೂತ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ. ಇಲ್ಲಿಂದ ಜೋಗ ಜಲಪಾತ 73 ಕಿಲೋಮೀಟರ್, ಬನವಾಸಿ 36, ಸಿರ್ಸಿ 15 ಕಿಲೋಮೀಟರ್ ಅಂತ ಬರೆದಿಟ್ಟಿದ್ದಾರೆ. ಬ್ರಿಡ್ಜ್ ದಾಟಿ ಈ ಕಡೆ ಬಂದಮೇಲೆ ಪ್ರವಾಸಿಗರಿಗೆ ಅಂತ ಒಂದು ಕ್ಯಾಂಟೀನ್ ವ್ಯವಸ್ಥೆ ಕೂಡ ಇದೆ. ನಾವು ಕೆಳಗಡೆ ಇಳ್ಕೊಂಡು ಹೋಗುವಾಗ ಪಕ್ಕದಲ್ಲಿ ಮರ ಇತ್ತು. ಅದರ ಕೆಳಗಡೆ ಎಲ್ಲ ನಾಗರಕಲ್ಲು, ಚಿಕ್ಕದಾದಂತಹ ನಂದಿ ಮತ್ತೆ ಶಿವನ ಮೂರ್ತಿಗಳು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ವು. ಇದೇನಪ್ಪ ಕಲ್ಮೇನ್ ಕಲ್ಲು ನಿಲ್ಸಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಬೇಡ್ಕೊಂಡು ಈ ಥರ ಕಲ್ಮೇಲ್ ಕಲ್ಲನ್ನು ಜೋಡಿಸಿದ್ರೆ ಅದಾಗತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಇನ್ನು ಇದರ ಇತಿಹಾಸಕ್ಕೆ ಬಂದರೆ 15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ನಿರ್ಮಿಸಲಾಗಿತ್ತು. ಆ ಕಾಲದಲ್ಲಿ ಅಲ್ಲಿರುವ ರಾಜರ ಆದೇಶದಂತೆ ಇಲ್ಲಿರುವ ಎಲ್ಲ ಶಿಲೆಗಳ ಮೇಲೆ ಶಿವನ ಮತ್ತು ನಂದಿಯ ಕೆತ್ತನೆ ಮಾಡಿದ್ದಾರೆ. ಇದರಿಂದ ಏನಾಯ್ತಂದರೆ ಅವರ ಧಾರ್ಮಿಕ ಭಕ್ತಿ ಹಾಗೂ ಶಕ್ತಿಶಾಲಿ ಆಡಳಿತದ ಬಗ್ಗೆ ಬೇರೆಯವರಿಗೆಲ್ಲ ತಿಳಿಸಿದ ಹಾಗೆ ಆಯಿತು. ಇದೊಂದು ಪ್ರತಿಬಿಂಬವಾಗಿ ಉಳಿತಲ್ವಾ. ಹಾಗೆ ನಾನು ಅಂತೂ ಇಂತೂ ಸಹಸ್ರಲಿಂಗನ ನೋಡಿದೆ, ಖುಷಿ ಆಯಿತು. ಆದರೆ ಬಿಸಿಲಿರೋದ್ರಿಂದ ಸ್ವಲ್ಪನೂ ನೀರಿಲ್ಲ. ಮಳೆಗಾಲದಲ್ಲಿ ಬನ್ನಿ ನೀವು, ಅಂದರೆ 1-2 ಮಳೆ ಬಿದ್ದಾದ್ಮೇಲೆ ಬನ್ನಿ. ತುಂಬ ಮಳೆ ಬಿದ್ದಾದ್ಮೇಲೆ ಬಂದರೂ ಕೂಡ ಒಂದು ಲಿಂಗನೂ ಕಾಣಿಸೋದಿಲ್ಲ, ಯಾಕಂದರೆ ಫುಲ್ ನೀರಿರುತ್ತಲ್ಲ. 1-2 ಮಳೆ ಆದಮೇಲೆ ಆದರೆ ನೀರು ಇರುತ್ತೆ, ಲಿಂಗನೂ ಕೂಡ ನೋಡ್ಬೋದು. ಇನ್ನು ಇದರ ಪೌರಾಣಿಕ ಕಥೆಗೆ ಬಂದರೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ರಾಜಸೂಯ ಯಾಗ ಮಾಡಬೇಕಿತ್ತು. ಆ ಯಾಗಕ್ಕೆ ಮುಖ್ಯವಾಗಿ ಪುಷ್ಪಮೃಗ ಬೇಕಾಗಿರುತ್ತೆ. ಅದನ್ನು ಹುಡ್ಕೊಂಡು ಭೀಮನು ಮಹೇಂದ್ರಗಿರಿಗೆ ಹೋಗ್ತಾ ಇರುವಾಗ ಹನುಮಂತನನ್ನು ಭೇಟಿ ಆಗ್ತಾನೆ. ಭೀಮನು ಹೋಗುವ ದಾರಿಗೆ ಹನುಮಂತನ ಬಾಲ ಅಡ್ಡವಾಗಿರುತ್ತೆ. ಆಗ ಭೀಮ ಹನುಮಂತನ ಬಳಿ ಬಾಲವನ್ನು ತೆಗೆಯಲು ಕೇಳ್ಕೊಳ್ತಾನೆ. ಹನುಮಂತನು ಭೀಮನ ಬಳಿಯೇ ಬಾಲವನ್ನು ಎತ್ತಲು ಹೇಳ್ತಾನೆ. ಆಗ ಭೀಮನು ತುಂಬಾನೇ ಶ್ರಮ ಪಡ್ತಾನೆ ಬಾಲ ಎತ್ತಲಿಕ್ಕೆ. ಆದರೆ ಅದು ಸಾಧ್ಯವಾಗೋದಿಲ್ಲ. ಆಗಲೇ ಹನುಮಂತನಿಗೂ ಮತ್ತು ಭೀಮನಿಗೂ ಇಬ್ಬರಿಗೂ
ಅಲ್ಲಿರುವಂತಹ ದಿವ್ಯ ಶಕ್ತಿಯ ಅರಿವಾಗತ್ತೆ. ಹನುಮಂತನು ಭೀಮನ ಪ್ರಯಾಣದ ಉದ್ದೇಶವನ್ನು ತಿಳ್ಕೊಂಡು ತನ್ನ ಬಾಲದಲ್ಲಿರೋ ಕೆಲವು ಕೂದಲುಗಳನ್ನ ಕಿತ್ತು ಭದ್ರತೆಯ ನಿಟ್ಟಿನಲ್ಲಿ ಭೀಮನಿಗೆ ಕೊಡ್ತಾನೆ. ಭೀಮನು ಕೊನೆಗೂ ಮಹೇಂದ್ರಗಿರಿ ತಲುಪಿ ಅಲ್ಲಿ ಪುಷ್ಪಮೃಗವನ್ನು ಹಿಡಿತಾನೆ. ಆದ್ರೆ ಪುಷ್ಪಮೃಗ ಒಂದು ಷರತ್ತನ್ನ ಹಾಕತ್ತೆ. ಏನನ್ನತ್ತೆ ಅಂದ್ರೆ ನಾನು ಬರೋದೇ ಆದ್ರೆ ನಾನು ಮನೋವೇಗದಲ್ಲೇ ಬರೋದು ಅಂತ, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಬರೋದು ಅಂತ. ಅದಕ್ಕೆ ಭೀಮ ಒಪ್ಕೊಳ್ತಾನೆ. ಭೀಮನಿಗೆ ಯಾವಾಗ ಆ ವೇಗದ ಸರಿಸಮಾನ ತಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ದಾಗ ಹನುಮಂತ ಕೊಟ್ಟ ಒಂದೊಂದು ಕೂದಲನ್ನು ಕೆಳಗಡೆ ಹಾಕ್ತಾ ಹೋಗ್ತಾನೆ. ಬಿದ್ದಂತ ಒಂದೊಂದು ಕೂದಲು ಶಿವಲಿಂಗವಾಗಿ ಹೋಗ್ತಿತ್ತು. ಆ ಮೃಗ ಆ ಒಂದೊಂದು ಶಿವಲಿಂಗಕ್ಕೆ ಪೂಜೆ ಮಾಡಿದ ನಂತರವೇ ಅದರ ಪ್ರಯಾಣವನ್ನ ಮುಂದುವರಿಸ್ತಿತ್ತು. ಪೂಜೆ ಮಾಡುವಂತ ಟೈಮಲ್ಲಿ ಭೀಮನು ತನ್ನ ವೇಗವನ್ನು ಪುಷ್ಪಮೃಗದ ವೇಗಕ್ಕೆ ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ನಂತೆ. ಹೀಗೆ ಮಾಡ್ತಾ ಮಾಡ್ತಾ ಭೀಮನು ಎಲ್ಲ ಕೂದಲನ್ನು ಒಂದು ಪ್ರದೇಶದಲ್ಲಿ ಹಾಕ್ತಾನೆ. ಆ ಜಾಗದಲ್ಲೇ ಈಗಿನ ಸಹಸ್ರಲಿಂಗ ನಿರ್ಮಾಣ ಆಗಿರೋದು ಅಂತ ಪೌರಾಣಿಕ ಕಥೆ ಹೇಳುತ್ತೆ. ನಾವು ನೋಡಿಕೊಂಡು ವಾಪಸ್ ಬರುವಾಗ ಹೇಳಿದ್ನಲ್ವಾ ಅಲ್ಲೊಂದು ಕ್ಯಾಂಟೀನ್ ಥರ ಇದೆ ಅಂತ, ಅಲ್ಲಿ ಹೋಗಿ ಐಸ್ ಕ್ಯಾಂಡಿ ಮತ್ತು ಬೇಲ್ಪುರಿ ತೊಗೊಂಡು ತಿಂದ್ವಿ. ನನ್ನ ತಂಗಿ ಮುಂದೆ ಕ್ಯಾಮ್ರಾ ತಂದುಬಿಟ್ರೆ ಸಾಕು, ಓಡ್ ಹೋಗಿ ಹೇಗೆ ಅಡ್ಕೊಳ್ಳೋದು ಅಂತ ನೋಡ್ತಾ ಇರ್ತಾಳೆ. ಈಗ ಐಸ್ ಕ್ಯಾಂಡಿಲಿ ಮುಖ ಮುಚ್ಕೋತಾ ಇದ್ದಾಳೆ. ಎಲ್ಲರೂ ಕ್ಯಾಟ್ ವಾಕ್ಗೆ ಫುಲ್ ಹೈಪ್ ಕೊಡ್ತಾರೆ. ಇಲ್ಲಿ ನೋಡಿ ಮಂಕಿ ಕ್ಯಾಟ್ ವಾಕ್ನ ಸೈಡ್ಗೆ ಇಡಬೇಕು, ಆ ರೇಂಜಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಈ ಮಂಗಗಳು ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿಕೊಂಡು ಫಾಲೋ ಮಾಡ್ತಾ ಇದೆ ಗೊತ್ತಾ? ನಾವು ಅಂಗಡಿನಲ್ಲಿ ಸ್ವಲ್ಪ ಬೇಲ್ಪುರಿನ ತಿನ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಅವುಗಳು ನೋಡ್ಕೊಂಡು ಬಿಟ್ಟಿದೆ, ಅದಕ್ಕೆ ಈ ರೇಂಜಲ್ಲಿ ಫಾಲೋ ಮಾಡಿಕೊಂಡು ಬರ್ತಾ ಇದೆ. ಆಮೇಲೆ ನಾವಾದರೂ ಮನೆಗೆ ಹೋಗಿ ನಮಗೆ ಬೇಕಾದದನ್ನ ಬೇಯಿಸ್ಕೊಂಡು ತಿಂತೀವಿ. ಅವುಗಳಿಗೆ ಯಾರು ಹಾಕ್ತಾರೆ? ಅದು ಈ ಕಾಡಲ್ಲಿ ಹಣ್ಣಿಗಿಣ್ಣೆ ತಿನ್ನಬೇಕು. ಅದಕ್ಕೆ ಆಸೆ ಪಡ್ತಾ ಇತ್ತಲ್ಲ, ನಮ್ಮ ಹಿಂದೆ ಫಾಲೋ ಮಾಡ್ತಾ ಇತ್ತು ಅಂತ ಹೇಳಿ ಆ ಬೇಲ್ಪುರಿನ ಅವುಗಳಿಗೆ ಕೊಟ್ವಿ. ಏನೋ ಮಂಗಣ್ಣ ಖುಷಿ ಆಯ್ತೇನೋ ಬೇಲ್ಪುರಿ ತಿಂದು ಎಂಜಾಯ್ ಮಾಡು, ಇವತ್ತೇ ಪಾರ್ಟಿ ಜಾಲಿ ಜಾಲಿ. ಈ ಮಂಗಗಳಲ್ಲೂ ಫುಲ್ಲು ಹೊಟ್ಟೆ ಕಿಚ್ಚಿರುತ್ತೆ. ಆ ಮಂಗ ಕೊಟ್ಟರು ಅಂತ ಇನ್ನೊಂದು ಮಂಗಕ್ಕೆ ಸಿಟ್ಟು. ಅದಕ್ಕೆ ಯಾಕೆ ಇಬ್ರಿಗೂ ಭೇದ ಭಾವ ಮಾಡೋದು ಬೇಡ ಅಂತ ಹೇಳಿ ಇನ್ನು ಮಿಕ್ಕಿದ್ದನ್ನು ಅವುಗಳಿಗೆ ಕೊಟ್ವಿ. ಈಗಿನ ಪ್ರಾಣಿಗಳು ಎಷ್ಟು ಚೂಟಿ ಅಂದರೆ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ತಿನ್ನಲ್ಲ. ನನಗೆ ಬೇರೆ ಬೇಕು, ನಿನಗೆ ಬೇರೆ ಬೇಕು ಅಂತ ಮುಟ್ಟಿದ್ರೆ ಕಚ್ಚಾಡ್ತವೆ. ನಾನೀಗ ಈ ಕ್ಷೇತ್ರನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನೀಗ ಶ್ರೀ ವಾದಿರಾಜ್ ಮಠದಲ್ಲಿದ್ದೀನಿ, ಬನ್ನಿ ನೋಡ್ಕೊಂಡು ಬರೋಣ. ಇದು ಮಠದ ಎಂಟ್ರೆನ್ಸ್. ಕಾರ್ ಪಾರ್ಕಿಂಗಿಗೆ ತುಂಬ ದೊಡ್ಡ ಜಾಗ ಇದೆ. ಸಹಸ್ರಲಿಂಗದಲ್ಲಿ ಕಡಿಮೆ ಜನ ಇದ್ದರು, ಇಲ್ಲಿ ಅಲ್ಲಿಗೆ ಹೋಲಿಸಿದ್ರೆ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಸೋಂದಾದಲ್ಲಿರೋ ಈ ಮಠ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಪ್ರಸಿದ್ಧ ಯತಿಗಳಾದ ಶ್ರೀ ವಾದಿರಾಜ್ ತೀರ್ಥರು ಸ್ಥಾಪಿಸಿರುವಂತಹ ಮಠವಾಗಿದೆ. ಶ್ರೀ ವಾದಿರಾಜರು 16ನೇ ಶತಮಾನದಲ್ಲಿ ಜೀವನ ಸಾಗಿಸಿದ್ರು. ಮಧ್ವ ತತ್ವದ ಪಸರಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿದ ಮಹಾನ್ ಗುರು ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿದಿನ ಶ್ರೀ ಮಧ್ವಾಚಾರ್ಯ ಪರಂಪರೆಯ ಆಚಾರ್ಯರಿಂದಲೇ ಸಂಪ್ರದಾಯಬದ್ಧ ಪೂಜೆ, ಪಠನೆ, ವೇದ ಪಾಠಶಾಲೆ, ಭಕ್ತರಿಗೆ ಪ್ರಸಾದ ವಿತರಣೆಯಂತಹ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಮಠ ತುಂಬ ಕ್ಲೀನ್ ಆಗಿದೆ ಮತ್ತು ನಿಶಬ್ದವಾಗಿದೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ನೆಮ್ಮದಿ ಅನಿಸುತ್ತೆ. ಪುಟ್ಟದಾದಂತಹ ಕೈತೋಟ, ಅದ್ರ ಜೊತೆಗೆ ಟೆಂಪಲ್ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲಿ ಗೋಶಾಲಾನೂ ಕೂಡ ಇದೆ. ನೀವು ಹೋದಾಗ ಮಿಸ್ ಮಾಡದೆ ವಿಸಿಟ್ ಮಾಡಿ. ಇಲ್ಲಿ ಬೇರೆ ಬೇರೆ ತಳಿಯ ದನಗಳನ್ನು, ಎತ್ತುಗಳನ್ನು, ಅದ್ರ ಜೊತೆಗೆ ಕುದುರೆನೂ ಕೂಡ ಸಾಕಿದ್ದಾರೆ. ಇನ್ನು ಕೆಲವು ಬೇರೆ ಪ್ರಾಣಿಗಳು ಇತ್ತು, ಅದು ಕಾಡು ಜಿಂಕೆ ಥರದ್ದು, ಅದ್ರ ನೇಮ್ ಏನೋ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ನಾವು ಹೋದ ಟೈಮ್ಗೆ ಕರೆಕ್ಟಾಗಿ ಕುದುರೆ ಬಂತು. ಈ ಕುದುರೆ ನೋಡಲಿಕ್ಕೆ ಸಾರಥಿ ಫಿಲ್ಮಲ್ಲಿ ಒಂದು ಕುದುರೆ ಇತ್ತಲ್ಲ, ಡಿಕ್ಟೋ ಅದೇ ಥರನೇ ಕಾಣಿಸ್ತಾ ಇದೆ. ಮಠದಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಇತ್ತು. ಈಗ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ನಾವೀಗ ಸಿರ್ಸಿ ಮಾರಿಕಾಂಬಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಸಿರ್ಸಿಯ ಮೇನ್ ಟೌನ್. ನಾನು ಎಲ್ಲ ಪ್ಲೇಸ್ನೂ ನಿಮಗೆ ತೋರಿಸ್ದೆ, ಆದರೆ ಮಾರಿಕಾಂಬಾ ಟೆಂಪಲ್ನ ತೋರಿಸ್ಲಿಲ್ಲ ಅಂದರೆ ನನ್ನ ವಿಡಿಯೋ ಕಂಪ್ಲೀಟೇ ಆಗಲ್ಲ. ಯಾರ್ಯಾರೆಲ್ಲ ಸಿರ್ಸಿಗೆ ಬರ್ತಾರೆ ಹೊಸದಾಗಿ, ಅವರು ಈ ಟೆಂಪಲ್ನ ವಿಸಿಟ್ ಮಾಡದೆ ವಾಪಸ್ಸಂತೂ ಹೋಗಲ್ಲ. ಟೆಂಪಲ್ ಮುಂದೆ ಇರುವಂತಹ ಶಾಪಲ್ಲಿ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ತಗೊಂಡು ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ. ಮಾರಿಕಾಂಬಾ ದೇವಸ್ಥಾನವು ದುರ್ಗಾದೇವಿಯ ರೂಪವಾದ ಮಾರಿಕಾಂಬಾ ದೇವಿಗೆ ಮೀಸಲಾಗಿರುವಂತಹ ಹಿಂದೂ ದೇವಸ್ಥಾನವಾಗಿದೆ. ಈ ದೇವಸ್ಥಾನವು 1688ನೇ ಇಸ್ವಿನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಹಾಗೆ ಇಲ್ಲಿ ನಡೆಯುವಂಥ ಜಾತ್ರೆ ಏನಿದೆ, ಇದು ಕರ್ನಾಟಕದಲ್ಲೇ ಅತಿ ದೊಡ್ಡ ಜಾತ್ರೆ ಅಂತ ಹೆಸರಾಗಿದೆ.
ಈ ಜಾತ್ರೆನ ನಾವು ನೋಡಬೇಕಂದ್ರೆ 2 ವರ್ಷ ಕಾಯಬೇಕು. ಯಾಕಂದರೆ 2 ವರ್ಷಕ್ಕೆ ಒಮ್ಮೆ ಮಾತ್ರನೇ ನಡೆಯುವಂಥ ಜಾತ್ರೆನೇ ನಮ್ಮ ಮಾರಿಕಾಂಬಾ ದೇವಿ ಜಾತ್ರೆ. ನಾವೆಲ್ಲ ಯಾರಾದರೂ ಕೇಳಿದರೆ ಮಾರಿಕಾಂಬಾ ಟೆಂಪಲ್ಗೆ ಹೋಗ್ತೀವಿ ಅನ್ನೋದಕ್ಕಿಂತ ಜಾಸ್ತಿ ಮಾರಿಗುಡಿಗೆ ಹೋಗ್ತೀವಿ ಅಂತಲೇ ಹೇಳ್ತೀವಿ. ನನಗೆ ತುಂಬ ಇಷ್ಟವಾದಂಥ ದೇವಿ ಮಾರಿಕಾಂಬಾ ದೇವಿ. ಇನ್ನೊಂದೇನೆಂದರೆ ನಾನು ಪ್ರತಿ ವರ್ಷ ಎಕ್ಸಾಮ್ ಇದ್ದಾಗ ದೇವ್ರ ಹತ್ರ ಕೇಳ್ಕೊತಿದ್ದೆ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ. ಆಮೇಲೆ ಬಂದು ಒಂದು ಹಣ್ಕಾಯಿ ಮಾಡಿಕೊಂಡು ಪ್ರತಿ ವರ್ಷವೂ ಹೋಗ್ತಾ ಇದ್ದೆ. ಕರ್ನಾಟಕದಲ್ಲಿ ಹಲವಾರು ಮಾರಿಕಾಂಬಾ ದೇವಿಯ ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಸಿರ್ಸಿ ಒಂದೇ ಅಲ್ಲ, ಸಿರ್ಸಿಯನ್ನು ಹೊರತುಪಡಿಸಿ ಯಲ್ಲಾಪುರದಲ್ಲಿ, ಅಂಕೋಲದಲ್ಲಿ, ಸಿದ್ದಾಪುರದಲ್ಲಿ, ಹಳಿಯಾಳದಲ್ಲಿ ಇನ್ನೂ ಕೆಲವು ಪ್ರದೇಶಗಳಲ್ಲಿ ನೀವು ಮಾರಿಕಾಂಬಾ ಗುಡಿಯನ್ನು ನೋಡ್ಬೋದು. ಈ ಎಲ್ಲ ಮಾರಿಕಾಂಬಗಳಿಗೆ ದೊಡ್ಡಕ್ಕ ಎಂದೇ ಹೆಸರಾಗಿರುವಂತಹ ದೇವಿಯೇ ನಮ್ಮ ಮಾರಿಗುಡಿಯಲ್ಲಿರುವಂತಹ ಮಾರಿಕಾಂಬಾ ದೇವಿ. ನೀವು ಈಗಿಲ್ಲೇ ನೋಡ್ತಾ ಇದ್ದೀರಾ, ಇದು ಕೋಣ. ಇದನ್ನ ಮೊದಲೆಲ್ಲ ಪ್ರತಿ ವರ್ಷ ಬಲಿ ಕೊಡ್ತಾ ಇದ್ರು ದೇವಿಗೆ. ಈಗ ಪ್ರಾಣಿ ಹಿಂಸೆ ಮಾಡಬಾರ್ದಲ್ವಾ, ಅದಕ್ಕೆ ಪ್ರತಿ ವರ್ಷ ಒಂದು ಸಿರಿಂಜಲ್ಲಿ ಈ ಕೋಣನ ರಕ್ತವನ್ನು ತೆಗೆದು ತಾಯಿಗೆ ಅರ್ಪಣೆ ಮಾಡ್ತಾರೆ. ಜಾತ್ರೆಯ ಹಿಂದೆ ಒಂದು ಪ್ರಸಿದ್ಧವಾದಂತ ಕಥೆನೇ ಇದೆ. ನಾ ಚಿಕ್ಕ ವಯಸ್ಸಿನಿಂದನೂ ಕೇಳ್ಕೊಂಡು ಬಂದಿದ್ದೀನಿ. ನನ್ಗೆ ಏನ್ ಗೊತ್ತಿದೆಯೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಬ್ಳು ಅತಿ ಸುಂದರವಾದಂತಹ ಬ್ರಾಹ್ಮಣ ಕನ್ಯೆ ಇರ್ತಾಳೆ. ಮಾಂಸಾಹಾರಿಯಾದಂಥ ಒಬ್ಬ ಪುರುಷ ಅವಳನ್ನು ನೋಡಿ ಇಷ್ಟಪಟ್ಟು ಅವಳನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾನೆ. ಆ ಸುಂದರ ಕನ್ಯೆಯ ಮೇಲಿರುವಂಥ ಆಸೆಯಿಂದ ಆ ಪುರುಷ ಏನು ಮಾಡ್ತಾನೆ ಅಂದರೆ ಬ್ರಾಹ್ಮಣ ವೇಷವನ್ನು ಧರಿಸ್ಕೊಂಡು ವೇದ ಮಂತ್ರ ಅದನ್ನೆಲ್ಲ ಚೆನ್ನಾಗಿ ಕಲ್ತ್ಕೋತಾನೆ. ಅದ್ರ ಜೊತೆಗೆ ಸಸ್ಯಾಹಾರವನ್ನೇ ತನ್ನ ದಿನನಿತ್ಯದ ಆಹಾರವಾಗಿ ಬದಲಿಸ್ಕೊಳ್ತಾನೆ. ತನ್ನ ಕುಲ ಗೋತ್ರ ಎಲ್ಲವನ್ನು ಆ ಕನ್ಯೆಯಿಂದ ಮುಚ್ಚಿಟ್ಟು ಅವನು ಅವಳನ್ನು ಮದುವೆ ಆಗ್ತಾನೆ. ಎಷ್ಟೇ ಆಗಲಿ ಮಾಂಸಾಹಾರಿಗಳಿಗೆ ಇವತ್ತೆಲ್ಲ ನಾಳೆ ಆಸೆ ಆಗೇ ಆಗತ್ತೆ. ಈ ಪುರುಷನಿಗೂ ಸಹ ಅದೇ ಥರ ಮಾಂಸಾಹಾರದ ಮೇಲೆ ಬಾಯಿ ಚಪಲಾಗತ್ತೆ, ಮಾಂಸನ ಸೇವಿಸ್ತಾನೆ. ಆ ವಿಷಯ ಅವನ ಪತ್ನಿಗೆ ಗೊತ್ತಾಗತ್ತೆ. ಆಗ ಅವಳಿಗೆ ತುಂಬ ಅಂದರೆ ತುಂಬ ಕೋಪ ಬರುತ್ತೆ. ಉಗ್ರ ರೂಪಿಯಾಗಿ ಗಂಡನ ರುಂಡವನ್ನೇ ಚಂಡಾಡ್ಬಿಡ್ತಾಳೆ. ಆದರೂ ಕೋಪ ತಾಳಲಾರ್ದೆ ಮನೆಗೆ ಬೆಂಕಿ ಇಡ್ತಾಳೆ. ಅವಳ ಅವತಾರ ಕಂಡು ಊರಿನವರು ದಂಗಾಗ್ಬಿಡ್ತಾರೆ. ರೌದ್ರ ರೂಪಿ ಸ್ತ್ರೀ ಸಾಕ್ಷಾತ್ ದೇವಿಯೇ ಎಂದು ಕಾಲಿಗೆ ಅಡ್ಡ ಬೀಳ್ತಾರೆ. ಅದಕ್ಕಾಗಿ ಗಂಡನ ರೂಪದಲ್ಲಿ ಕೋಣನನ್ನು ಇಟ್ಟು 2 ವರ್ಷಕ್ಕೊಮ್ಮೆ ಬಲಿ ಕೊಡ್ತಾ ಇದ್ರು ಮೊದಲೇ. ಈಗ ಹೇಳಿದ್ನಲ್ವ, ಬಲಿ ಕೊಡಲ್ಲ, ಜಸ್ಟು ಅದರ ರಕ್ತ ತೆಗೆದು ದೇವರಿಗೆ ಅರ್ಪಿಸ್ತಾರೆ ಅಂತ. ನಾನು ದೇವಿ ದರ್ಶನ ಪಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಶೇರ್ ಮಾಡಿ ಅನ್ಕೋತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.